ಇತ್ತೀಚೆಗೆ ವರ್ತಿಕಾ ಅವರ ಟ್ರಾನ್ಸ್ಫರ್ ಆಗಿತ್ತು. ಅದಾದ್ಮೇಲೆ ಈಗ ಆಂತರಿಕ ಭದ್ರತಾ ವಿಭಾಗದ ಡಿಐಜಿ ಆಗಿ ವರ್ಗಾವಣೆ ಆಗಿರುವಂತದ್ದು. ಇಬ್ಬರ ನಡುವಿನ ಜಗಳದಿಂದಾಗಿ ಬೇರೆ ಬೇರೆ ವರ್ಗಾವಣೆ ಆಗಿದೆ. ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಇಬ್ಬರು ಹಿರಿಯ ಐಪಿಎಸ್ ಅಧಿಕಾರಿಗಳ ಜಟಾಪಟಿ. ಈಗ ವರ್ತಿಕಾ ಅವರ ಟ್ರಾನ್ಸ್ಫರ್ ಬೆನ್ನಲ್ಲೇ ಡಿ ರೂಪಾ ಅವರನ್ನ ವರ್ಗಾವಣೆಗೊಳಿಸಲಾಗಿದೆ. ಡಿ ರೂಪಾ ವಿರುದ್ಧ ವರ್ತಿಕಾ ಕಟಿಯಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ರು. ಇದೀಗ ವರ್ಗಾವಣೆಯಾಗಿದೆ ರೂಪಾ ಅವರಿಗೆ. ಇಬ್ಬರು ಐಪಿಎಸ್ ಅಧಿಕಾರಿಗಳಿಗೆ ಎತ್ತಂಗಡಿಯ ಶಿಕ್ಷೆ ಸಿಕ್ಕಿದೆ. ಆಂತರಿಕ ಭದ್ರತಾ ವಿಭಾಗದ ಡಿಐಜಿ ಆಗಿದ್ದಂತ ವರ್ತಿಕಾ ಸದ್ಯ ಈಗ ಇಬ್ಬರ ಜಗಳದಿಂದ ಬೇರೆ ಬೇರೆ ಕಡೆ ವರ್ಗಾವಣೆಯಾಗಿದೆ. ಕಚೇರಿ ಅತಿಕ್ರಮಣ ಪ್ರವೇಶದ ಆರೋಪವನ್ನ ಮಾಡಿದ್ದಂತ ವರ್ತಿಕಾ ತನ್ನ ಕಚೇರಿಯಲ್ಲಿ ಕಡತವನ್ನ ಇರಿಸಿದೆ ಅನ್ನುವಂಥ ಒಂದು ಆರೋಪ ಮಾಡಿದ್ರು. ವರ್ತಿಕಾ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರಿಗೆ ದೂರನ್ನ ಕೊಟ್ಟಿದ್ರು. ಸದ್ಯ ಈಗ ಇಬ್ಬರಿಗೂ ಕೂಡ ಟ್ರಾನ್ಸ್ಫರ್ ಶಿಕ್ಷೆಯನ್ನ ನೀಡಲಾಗಿದೆ. ಈಗ ರೂಪಾ ಅವರನ್ನ ರೇಷ್ಮೆ ಮಾರುಕಟ್ಟೆ ಮಂಡಳಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಸರ್ಕಾರದಿಂದ ಈಗ ಆದೇಶವನ್ನು ನೀಡಲಾಗಿದೆ. ಇಬ್ಬರಿಗೂ ಕೂಡ ಟ್ರಾನ್ಸ್ಫರ್ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ವರ್ತಿಕಾ ಅವರು ಕೂಡ ಇಬ್ಬರ ನಡುವೆ ರೂಪಾ ಮತ್ತು ಸಂಘರ್ಷ ಆಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಇಡೀ ರಾಜ್ಯದಲ್ಲಿ ಸದ್ದಾಗಿತ್ತು ಹಿರಿಯ ಅಧಿಕಾರಿಗಳಿಬ್ಬರ ಜಟಾಪಟಿ. ಈಗ ಟ್ರಾನ್ಸ್ಫರ್ ಇಬ್ಬರಿಗೂ ಕೂಡ ಎತ್ತಂಗಡಿಯ ಶಿಕ್ಷೆ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಹೇಳೋದಾದ್ರೆ ಅಖಿಲೇಶ್, ನಿನ್ನೆ ತಾನೇ ಏನು ವರ್ತಿಕಾ ಕಟಿಯಾರ್ ಅವರ ವರ್ಗಾವಣೆ ಬೆನ್ನಲ್ಲೇ ಇವತ್ತು ಡಿ ರೂಪಾ ಅವರ ವರ್ಗಾವಣೆ ಆಗಿರುವಂತದ್ದು. ಪ್ರಮುಖವಾಗಿ ಡಿ ರೂಪಾ ಅವರು ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ ಇದೀಗ ಅವರನ್ನ ಕರ್ನಾಟಕ ರೇಷ್ಮೆ ಮಾರುಕಟ್ಟೆ ಮಂಡಳಿಯ MD ಜೊತೆಗೆ ಏನು ಕರ್ನಾಟಕ ಸಿಲ್ಕ್ ಬೋರ್ಡ್ MD ಆಗಿ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 2-3 ದಿವಸಗಳಿಂದ ಕೂಡ ಸಾಕಷ್ಟು ಜಟಾಪಟಿಗಳು ನಡೀತಾ ಇತ್ತು. ಅಂದ್ರೆ ಐಪಿಎಸ್ ಮತ್ತು IPS ಅನ್ನುವಂತ ನಿಟ್ಟಿನಲ್ಲಿ ಕೂಡ ಜಟಾಪಟಿ ನಡೆದಿತ್ತು. ಒಂದು ಕಡೆ ವರ್ತಿಕಾ ಕಟಿಯಾರ್ ಅವರು ಟ್ರಾನ್ಸ್ಫರ್ ಆದ ಬೆನ್ನಲ್ಲೇ ಡಿ ರೂಪಾ ಅವರೇ ಸ್ವತಃ CS ಗೆ ದೂರನ್ನು ನೀಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಜೊತೆಗೆ ಡಿ ರೂಪಾ ವಿರುದ್ಧ ವರ್ತಿಕಾ ಕಟಿಯಾರ್ ಅವರೇ CS ಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇವರು ತಮ್ಮ ಆಫೀಸ್ ನಲ್ಲಿ ಬಂದು ಯಾವುದೋ ಒಬ್ಬ ಅಧಿಕಾರಿಯನ್ನ ಕಳಿಸಿ ಅತಿಕ್ರಮಣವನ್ನ ಮಾಡಿ ಕೆಲವೊಂದು ದಾಖಲಾತಿಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಏನು ಡಿ ರೂಪಾ ಅವರ ಮೇಲೆ ಏನು ಒಂದು ಆರೋಪವನ್ನ ಮಾಡಿ CS ಗೆ ದೂರನ್ನ ನೀಡಿದ್ರು ಅನ್ನುವಂಥದ್ದು ಕೂಡ ಕೇಳಿಬಂದಿತ್ತು. ಅದಾದ ಬೆನ್ನಲ್ಲೇ ನಿನ್ನೆ ದಿವಸವೂ ಕೂಡ ವರ್ತಿಕಾ ಕಟಿಯಾರ್ ಅವರನ್ನ ಮಾಡಿರುವಂತದ್ದು, ವರ್ಗಾವಣೆ ಮಾಡಿರುವುದರಿಂದ ಈಗ ಡಿ ರೂಪಾ ಅವರನ್ನು ಕೂಡ ಏನು ಆಂತರಿಕ ಭದ್ರತೆ ವಿಭಾಗದಿಂದ ವರ್ಗಾವಣೆ ಮಾಡಿ ಆದೇಶ. ಎಸ್, ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ.